ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಕೆಲವು ಇಬ್ರು ಸ್ಪರ್ಧಿಗಳು ಇವತ್ತು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕೊಡ್ಲಿ, ಅದ್ರಲ್ಲಿ ಅಮೃತ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಟ್ಟಿದೆ. ಏನಪ್ಪಾ ಅಂದ್ರೆ ಡ್ರೋನ್ ಪ್ರತಾಪ್ ಫ್ಯಾನ್ಸ್ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಟ್ಟಿದೆ ಅಂತ ಅವಳಿಗೆ. ಮತ್ತೆ ಏನಕ್ಕಂದ್ರೆ ಅವ್ರೊಂದು ಪೋಸ್ಟ್ ಹಾಕ್ತಾರಂತೆ, ಆ ಪೋಸ್ಟ್ ಹಾಕಿದ ತಕ್ಷಣ ಡ್ರೋನ್ ಪ್ರತಾಪ್ಗೆ ವೋಟ್ ಮಾಡಿ ಅಂತ ಎಲ್ಲರೂ ಹಾಕ್ತಾ ಇದಾರೆ ಅಂತೆ. ಸಿಕ್ಕಾಪಟ್ಟೆ ಫ್ಯಾನ್ಸ್ ಬೇಸ್ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗ್ಬಿಟ್ಟವ್ರೆ. ಆಗ್ಲೇಬೇಕಲ್ವಾ, ಇಷ್ಟು ದಿನ ಏನೋ ಅನ್ಕೊಂಡಿದ್ರು ಒಳಗಡೆಯಿಂದ, ಮುಗ್ದ ಏನು ಮಾತಾಡಲ್ಲ, ಏನ್ ಮಾಡಕ್ಕಾಗುತ್ತೆ ಇವ್ನ ಕೈಲಿ, ಹಂಗೆ ಹಿಂಗೆ ಅಂತ ಅನ್ಕೊಂಡಿದ್ರು. ಆಚೆ ಬಂದ್ಮೇಲೆ ಫುಲ್ ಶಾಕ್ ಆಗ್ಬಿಟ್ಟಿದ್ದಾರೆ. ಇವಾಗ ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ಭಯ ಪಡ್ತಾ ಇದ್ದಾರೆ. ಮತ್ತೆ ಇನ್ನೊಬ್ರು ಆಚೆ ಬಂದಿದ್ದಾರೆ, ಅವರು ಬೆಂಕಿ ಮೇಡಮ್ ಬಂದ್ಬಿಟ್ಟು ಯಾವ್ದು ಇಂಟರ್ವ್ಯೂ ಅಲ್ಲಿ ಫೇಕ್ ಅಂತ ಹೇಳಿದ್ರು ಡ್ರೋನ್ ಪ್ರತಾಪ್ ಬಗ್ಗೆ. 70 ದಿವಸ ಏನು ಆಡೇ ಇಲ್ಲ, ಈಗ ಒಂದ್ 10 ದಿವಸದಿಂದ ಫುಲ್ಲು ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ಈ ತರ ಫೇಕ್ ಮಾಡ್ಕೊಂಡು ಜನಗಳಿಗೆ ಫೇಕ್ ಮಾಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ. ಸರಿ ಮೇಡಮ್, ಆಯ್ತು, ಅವ್ರು ಫೇಕ್ ಮಾಡ್ತಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. ನೀವೇನ್ ಮಾಡ್ತಿದ್ರಿ ಒಳಗಡೆ ಹೋಗಿ? ನೀವು ಅದನ್ನೇ ತಾನೇ ಮಾಡ್ತಾ ಇದ್ದಿದ್ದು. ಅವ್ರೊಬ್ಬನ ಕಣ್ಣು ಕಾಣೋದು, ನಮ್ಮ ಕಣ್ಣಿಗೆ ನೀವು ಫೇಕ್ ಮಾಡ್ತಿದ್ರಿ ಅಂತ ನಮಗೂ ಅನ್ನಿಸ್ತಿತ್ತು. ಯಾಕಂದ್ರೆ ಇಲ್ಲಿರೋ ವಿಷಯ ಅಲ್ಲೋಗ್ಬಿಟ್ಟು ಪಿನ್ ಹೊಡೆದ್ಬಿಟ್ಟು ಜಗಳ ತಂದಿಡ್ತಾ ಇದ್ದಿದ್ದೆ ನೀವು ಅಂತ ನಮ್ಗೆ ಅನ್ನಿಸ್ತಾ ಇತ್ತಲ್ಲ. ಎಲ್ಲರೂ ಅಷ್ಟೇ ಮೇಡಮ್, ಅಲ್ಲಿ ಏನಂದ್ರೆ ನಮ್ಮ ಕಣ್ಣಿಗೂ ಕಾಣೋದು ನಾವು ಹೇಳ್ಬೋದಲ್ವಾ. ಎಲ್ಲರೂ ಅಷ್ಟೇ, ಎಲ್ಲ ಥರನೂ ಫೇಕೆ ಅಲ್ಲಿ ಆಡ್ತಾ ಇದ್ದಿದ್ದು. ಯಾರೇನು ಅಲ್ಲಿ ಸಾಚ ಏನಲ್ಲ. ಆದರೆ ಡ್ರೋನ್ ಪ್ರತಾಪ್ಗೆ ಕೊಟ್ಟಿರೋ ಹಿಂಸೆ, ಅವನ ಮುಗ್ಧತೆ, ಅವನ ತಾಳ್ಮೆಯಿಂದ ಅವನು ಆಚೆಗಡೆ ತುಂಬಾ ಹೆಸರು ಮಾಡಿದಾನೆ ಹೊರ್ತು ನಿಮ್ಮಿಂದ ಏನಲ್ಲ. ಅವನ ತಾಳ್ಮೆಯಿಂದ ಫ್ಯಾನ್ಸ್ ಆಗಿದ್ದಾರೆ ಎಲ್ಲರೂ. ಅದ್ರ ಬಗ್ಗೆ ಎಲ್ಲ ಏನು ಜಾಸ್ತಿ ಮಾತಾಡಕ್ ಹೋಗ್ಬೇಡಿ. ಆಮೇಲೆ ನಿಮ್ಮನ್ನ ನಡ್ಕೊಂಡು ಎಲ್ಲರೂ ಗುಂಬಿಡ್ತಾರೆ ಆಚೆ. ಈ ತರ ಎಲ್ಲ ಸ್ಟೇಟ್ಮೆಂಟ್ ಕೊಡಕ್ ಹೋಗ್ಬೇಡಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಪ್ಪಾ ಸ್ನೇಹಿತರೆ ಅಂದ್ರೆ, ಇನ್ನೊಂದು 2 ದಿವಸ ಇರೋದು, 2 ಡೇಸ್, 2 ದಿವಸ ಇರೋದು. ಡ್ರೋನ್ ಪ್ರತಾಪ್ ಫ್ಯಾನ್ಸ್ ಯಾರು ಇದ್ದೀರೋ ಡ್ರೋನ್ ಪ್ರತಾಪ್ಗೆ ಸಿಕ್ಕಾಪಟ್ಟೆ ಓಟ್ ಒತ್ತಿ. ಯಾಕಂದ್ರೆ ವೇರಿಯೇಷನ್ ಜಾಸ್ತಿ ಇಲ್ಲ, ಚೇಂಜಸ್ಸು ಏನೂ ಇಲ್ಲ. ಓಟ್ ಹೊತ್ತೋದು ಮರಿಬೇಡಿ. ಹಾಗೆ ಯಾರ್ಯಾರಿಗೆ ಡ್ರೋನ್ ಪ್ರತಾಪ್ ಗೆಲ್ಬೇಕು ಅಂತ ಅನ್ನಿಸಿದ್ಯೋ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಪಿಸೋಡ್ ಅಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇಟ್ಟಿದ್ದಾರಂತೆ. ಎಲಿಮಿನೇಟ್ ದಿವಸ ಇವತ್ತು. ಯಾಕಂದ್ರೆ ಇವತ್ತು ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಹೆಸರುಗಳು ತಗೋಬೇಕು. ಅದ್ರಲ್ಲಿ 4 ಜನ ಬಂದ್ಬಿಟ್ಟು ಡ್ರೋನ್ ಪ್ರತಾಪ್ ಹೆಸರು ತಗೊಂತಾರೆ. ಎಷ್ಟು ಉರಿ ಇರ್ಬೇಕು ಗುರು ಹಾಗಾದ್ರೆ ಡ್ರೋನ್ ಪ್ರತಾಪ್ ಮೇಲೆ ಈ 4 ಜನಕ್ಕೆ. ಸಂಗೀತ ಒಬ್ರು ಸಿಕ್ಕಾಪಟ್ಟೆ ಹತ್ಬಿಟ್ರಂತೆ. ಯಾಕಂದ್ರೆ ಎಲಿಮಿನೇಟ್ ಬಂದ್ಬಿಟ್ಟು ಡ್ರೋನ್ ಪ್ರತಾಪ್ ಅವ್ರನ್ನೇ ಮಾಡಿದ್ದಾರೆ. ಆದ್ರೆ ಡ್ರೋನ್ ಪ್ರತಾಪ್ನ ಎಲಿಮಿನೇಟ್ ಮಾಡಿ ಆಚೆ ಹೋಗೋ ತರ ಮಾಡಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರಂತೆ. ಏನಪ್ಪಾ ಅಂದ್ರೆ, ಈ ವಾರ ಎಲಿಮಿನೇಷನ್ ರೌಂಡ್ ಇಲ್ಲ, 6 ಜನನು ಫೈನಲ್ಗೆ ಹೋಗ್ತೀರಂತ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ. ಆ ಒಂದು ಎಪಿಸೋಡ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ನಾನಂತೂ ವೇಟ್ ಮಾಡ್ತಾ ಇದ್ದೀನಿ ಗುರು. ಯಾಕಂದ್ರೆ ಒಳ್ಳೆ ಟ್ವಿಸ್ಟ್ ಇಟ್ಟಿದಾರಲ್ಲ, ಸಖತ್ ಏನೋ ಒಂಥರ. ನೋಡೋಣ ಯಾವ ತರ ಮಾಡಿರ್ಬೇಕು ಅಂತ ನನಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಸ್ನೇಹಿತರೆ. ಮತ್ತೆ ಸ್ನೇಹಿತರೆ, ಯಾರ್ಯಾರು ನನ್ನ ಚಾನೆಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.